ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ತಂಗಿ ವಿರುದ್ಧವೇ ದೂರು ದಾಖಲಿಸಿದ್ಯಾಕೆ ನಟಿ ಕಾರುಣ್ಯರಾಮ್? ಬಗರ್ ಹುಕುಂ ಜಮೀನು ಹಂಚಿಕೆಯಲ್ಲಿ ಅಕ್ರಮ, 5 ಅಧಿಕಾರಿಗಳು ಜೈಲಿಗೆ, ಕೋಲಾರದಲ್ಲಿ ಸರ್ಕಾರಿ ಶಾಲೆ ಆವರಣದಲ್ಲಿದ್ದ ಮಸೀದಿ ತೆರವು. ಇದೆಲ್ಲವನ್ನು ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ಸ್ಯಾಂಡಲ್ವುಡ್ ನಟಿ ಕಾರುಣ್ಯರಾಮ್ಗೆ ಸಾಲಗಾರರ ಕಾಟ ಹೆಚ್ಚಾಗಿದೆ. ಹೀಗಾಗಿ ಸಿಸಿಬಿ ಪೊಲೀಸರಿಗೆ ತಂಗಿ ವಿರುದ್ಧವೇ ನಟಿ ಕಾರುಣ್ಯರಾಮ್ ದೂರು ಕೊಟ್ಟಿದ್ದಾರೆ. ತಂಗಿ ಸಮೃದ್ಧಿ ರಾಮ್, ಪ್ರತಿಭಾ, ಕಪಿಲ್, ಪ್ರಜ್ವಲ್, ರಕ್ಷಿತ್ ಮತ್ತು ಸಾಗರ್ ಹೀಗೆ 5 ವಿರುದ್ಧ ದೂರು ದಾಖಲಿಸಿದ್ದಾರೆ. ಸಮೃದ್ಧಿ ಅಕ್ಕ ಕಾರುಣ್ಯರಾಮ್ ಜೊತೆಯೇ ವಾಸವಿದ್ಲು. ಆನ್ಲೈನ್ ಬೆಟ್ಟಿಂಗ್ನಲ್ಲಿ 25 ಲಕ್ಷ ಕಳೆದುಕೊಂಡಿದ್ದ ಸಮೃದ್ಧಿ ಖಾಸಗಿ ವ್ಯಕ್ತಿಗಳಿಂದ 25 ಲಕ್ಷ ಸಾಲ ಮಾಡಿದ್ಲು. ಸಾಲದ ಜೊತೆಗೆ ಬಿಸ್ನೆಸ್ನಲ್ಲೂ ಕೈ ಸುಟ್ಕೊಂಡಿದ್ಲು. ಮನೆಯಲ್ಲಿದ್ದ ಚಿನ್ನ ಮತ್ತು ಹಣವನ್ನು ಬಳಸಿಕೊಂಡಿದ್ಲು. ಇದನ್ನ ಪ್ರಶ್ನೆ ಮಾಡುತ್ತಿದ್ದಂತೆ ಮನೆಯಿಂದ ದೂರವಾಗಿದ್ಲು. ಈ ನಡುವೆ ಸಾಲ ಕೊಟ್ಟವರು ನಟಿ ಕಾರುಣ್ಯಗೆ ಕಿರುಕುಳ ನೀಡಲು ಶುರು ಮಾಡಿದ್ರು ಎನ್ನಲಾಗ್ತಿದೆ. ಸಾಮಾಜಿಕ ಜಾಲತಾಣದಲ್ಲೂ ಕೆಟ್ಟದಾಗಿ ಕಮೆಂಟ್ ಮಾಡ್ತಿದ್ದಾರೆ ಎಂದು ದೂರು ದಾಖಲಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನಲ್ಲಿ ಬಗರ್ ಹುಕುಂ ಯೋಜನೆಯ ಅಡಿ 320 ಎಕರೆ ಜಮೀನು ಹಂಚಿಕೆಯಲ್ಲಿ ಭಾರಿ ಅಕ್ರಮ ನಡೆದಿದೆ. ನಾಗಮಂಗಲ ತಾಲೂಕು ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳ ದಾಳಿ ವೇಳೆ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಈ ಸಂಬಂಧ 11 ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನಾಗಮಂಗಲ ತಾಲೂಕು ಕಚೇರಿಯ LND ಶಾಖೆಯ SDA ಸತೀಶ್, ಶಿರಸ್ತೇದಾರ್ಗಳಾದ ರವಿಶಂಕರ್, ಉಮೇಶ್, ಯೋಗೇಶ್, ರೆಕಾರ್ಡ್ ರೂಮ್ನ ದ್ವಿತೀಯ ದರ್ಜೆ ಸಹಾಯಕ ಗುರುಮೂರ್ತಿ ಸೇರಿ 5 ಅರೆಸ್ಟ್ ಆಗಿದ್ದಾರೆ. ನನ್ನ ಗಂಡ ಸೈಕೋ, ಟಾರ್ಚರ್ ಕೊಡ್ತಿದ್ದಾನೆ ಅಂತ ಗಂಡನ ವಿರುದ್ಧವೇ ದೂರು ನೀಡಿದ್ದ ಪತ್ನಿ ಮೇಘಶ್ರೀಗೆ ಸಂಕಷ್ಟ ಎದುರಾಗಿದೆ. 3 ಮದುವೆ ಆಗಿರುವ ಮೇಘಶ್ರೀ ವಿರುದ್ಧ ಪತಿ ಮಂಜುನಾಥ್ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ ಪ್ರತಿ ದೂರು ದಾಖಲಿಸಿದ್ದಾನೆ. ಬ್ಲಾಕ್ ಮೇಲ್, ವಂಚನೆ, ಹನಿ ಟ್ರ್ಯಾಪ್ ಆರೋಪದಡಿ ದೂರು ದಾಖಲಿಸಿದ್ದಾನೆ. ಮೇಘಶ್ರೀ ತಾಯಿ ಭಾರತಿ, ತಂದೆ ಜಯಣ್ಣ ವಿರುದ್ಧವೂ ಕಂಪ್ಲೇಂಟ್ ನೀಡಿದ್ದಾರೆ. 25 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿರುವುದಾಗಿ ಮಂಜುನಾಥ್ ಆರೋಪಿಸಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಪ್ಲಾಟ್ಫಾರ್ಮ್ ನಿರ್ಮಾಣ ಕಾಮಗಾರಿಗೆ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ. ಕಾಮಗಾರಿ ನಡೆಸದಂತೆ ನಿನ್ನೆ ಗ್ರಾಮಸ್ಥರು ದಿಢೀರ್ ಪ್ರತಿಭಟನೆ ನಡೆಸಿದ್ರು. ಕಾಮಗಾರಿಯಿಂದ ದೇವಸ್ಥಾನಕ್ಕೆ ಧಕ್ಕೆಯಾಗುತ್ತೆ ಎಂದು ಆತಂಕ ವ್ಯಕ್ತಪಡಿಸಿದ್ದು, ಕಾಮಗಾರಿ ನಿಲ್ಲಿಸುವಂತೆ ಚಾಮುಂಡಿ ಬೆಟ್ಟ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಸ್ಥಳಕ್ಕೆ ಪ್ರಮೋದಾದೇವಿ ಒಡೆಯರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಸಿ ಗುಂಡ್ಲಹಳ್ಳಿಯ ಸರ್ಕಾರಿ ಶಾಲೆ ಆವರಣದಲ್ಲಿ ನಿರ್ಮಾಣವಾಗ್ತಿದ್ದ ಮಸೀದಿಯನ್ನ ತೆರವು ಮಾಡಲಾಗಿದೆ. ಶಾಲೆಯ ಜಾಗ ಒತ್ತುವರಿ ಮಾಡಿ ಮಸೀದಿ ನಿರ್ಮಿಸ್ತಾ ಇದ್ದ ಬಗ್ಗೆ ಶಾಲೆ ಮುಖ್ಯ ಶಿಕ್ಷಕರು ಮುಳಬಾಗಿಲು ತಹಶೀಲ್ದಾರ್ಗೆ ಪತ್ರ ಬರೆದಿದ್ರು. ಸ್ಥಳ ಪರಿಶೀಲನೆ ನಡೆಸಿದ ತಾಲೂಕು ಆಡಳಿತ ನಿರ್ಮಾಣ ಹಂತದ ಮಸೀದಿ ತೆರವು ಮಾಡಿದೆ. ರಾಜ್ಯ ಸರ್ಕಾರ ಗಿಲೆನ್ ಬಾರಿ ಸಿಂಡ್ರೋಮ್ ಪೀಡಿತರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯ ಅಡಿಯಲ್ಲಿ ಚಿಕಿತ್ಸೆಗೆ ಅವಕಾಶ ನೀಡಿದೆ. ಈ ಬಗ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿ ನೀಡಿದ್ದಾರೆ. ನರಮಂಡಲದ ಕಾಯಿಲೆಯಿಂದ ಬಳಲುತ್ತಿರುವ ರೋಗಿಗಳಿಗೆ ದುಬಾರಿ ಚಿಕಿತ್ಸೆಯನ್ನ ಕೈಗೆಟುಕುವಂತೆ ಮಾಡುವ ಮೂಲಕ ನೆರವಾಗಲು ಸರ್ಕಾರ ಒಂದು ಮಹತ್ವದ ನಿರ್ಧಾರ ಕೈಗೊಂಡಿದೆ. ಬೆಂಗಳೂರಲ್ಲಿ ಟೊಯೋಟಾ ಕಂಪನಿ ಟೊಯೋಟಾ ಬೆಂಗಳೂರು ಹೈ ಕ್ಲಬ್ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಟೊಯೋಟಾ ಕಂಪನಿಯ ಹಳೆ ಕಾರುಗಳು ಮೈಲೇಜು ಹಾಗೂ ಗುಣಮಟ್ಟವನ್ನು ಪರಿಶೀಲಿಸಿ ಗ್ರಾಹಕರನ್ನ ಉತ್ತೇಜಿಸುವ ಕಾರ್ಯಕ್ರಮ ಇದಾಗಿತ್ತು. ಕಾರ್ಯಕ್ರಮದಲ್ಲಿ 30ಕ್ಕೂ ಹೆಚ್ಚು ಗ್ರಾಹಕರು ಟೊಯೋಟಾ ಹೈರೈಡರ್ ರ್ಯಾಲಿಯಲ್ಲಿ ಭಾಗವಹಿಸಿದ್ರು. ಈ ರ್ಯಾಲಿಯು ಬೆಂಗಳೂರಿಂದ ತಿಪಟೂರಿನ ಅಕ್ಷಯಕಲ್ಪ ಫಾರ್ಮ್ ಲ್ಯಾಂಡ್ ವರೆಗೆ ನಡೆಯಿತು. ರ್ಯಾಲಿಯಲ್ಲಿ ಅತ್ಯುತ್ತಮ ಮೈಲೇಜ್ ಸಾಧಿಸಿದ ಸ್ಪರ್ಧಿಗಳಿಗೆ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಯಿತು. ರಸ್ತೆ ಕ್ಲೀನ್ ಮಾಡ್ತಿದ್ದ ವೇಳೆ ತಮಗೆ ಸಿಕ್ಕ ಒಡವೆ ನೀಡಿ ಪ್ರಾಮಾಣಿಕತೆ ಮೆರೆದ ಪೌರಕಾರ್ಮಿಕ ಮಹಿಳೆಯನ್ನ ಲಲಿತಾ ಜ್ಯುವೆಲರ್ಸ್ ಅಧ್ಯಕ್ಷ ಡಾಕ್ಟರ್ ಎಂ ಕಿರಣ್ ಕುಮಾರ್ ಸನ್ಮಾನಿಸಿದ್ದಾರೆ. ಚೆನ್ನೈನ ಮುಪ್ಪಾತಮ್ಮನ್ ದೇಗುಲದ ಬಳಿ ಸ್ವಚ್ಛತಾ ಕೆಲಸ ಮಾಡ್ತಿದ್ದ ವೇಳೆ ಪದ್ಮ ಅನ್ನೋ ಪೌರಕಾರ್ಮಿಕ ಮಹಿಳೆಗೆ 360 ಗ್ರಾಂ ಚಿನ್ನಾಭರಣ ಸಿಕ್ಕಿತ್ತು. ಅದನ್ನ ಪದ್ಮ ಪೊಲೀಸರಿಗೆ ನೀಡಿ ಪ್ರಾಮಾಣಿಕತೆ ಮೆರೆದಿದ್ರು. ಹೀಗಾಗಿ ಪದ್ಮಾರನ್ನ ತಮ್ಮ ಮನೆಗೆ ಕರೆಸಿಕೊಂಡ ಡಾಕ್ಟರ್ ಎಂ ಕಿರಣ್ ಕುಮಾರ್ ಪದ್ಮಾರಿಗೆ ಬೆಳ್ಳಿ ತಟ್ಟೆ ನೀಡಿ ಸಿಹಿ ತಿನಿಸಿ ಸನ್ಮಾನಿಸಿದ್ರು. ಅಲ್ಲದೆ ಪ್ರಾಮಾಣಿಕ ವ್ಯಕ್ತಿಗಳನ್ನ ಸನ್ಮಾನಿಸೋದು ನಮ್ಮ ಜವಾಬ್ದಾರಿ ಅಂತ ಹೇಳಿದ್ರು. ಸಿಲಿಂಡರ್ ರಿಫಿಲ್ಲಿಂಗ್ ವೇಳೆ ಸ್ಫೋಟ, 8 ಸಿಲಿಂಡರ್ಗಳು ಢಂಢಮಾರ್. ಇದೆಲ್ಲವನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ತೆಲಂಗಾಣದ ಕುಕಟ್ಪಲ್ಲಿಯ ರಾಜೀವ್ ಗಾಂಧಿ ನಗರದ ಗ್ಯಾಸ್ ರೀಫಿಲ್ಲಿಂಗ್ ಸೆಂಟರ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಗ್ಯಾಸ್ ತುಂಬಿಸುವ ವೇಳೆ ಅನಿಲ ಸೋರಿಕೆಯಿಂದಾಗಿ ಅನಾಹುತ ಸಂಭವಿಸಿದ್ದು 8 ಗ್ಯಾಸ್ ಸಿಲಿಂಡರ್ಗಳು ಸ್ಫೋಟಗೊಂಡಿವೆ. ಸ್ಫೋಟದ ತೀವ್ರತೆಗೆ ಬೆಂಕಿ ಆಕಾಶದೆತ್ತರಕ್ಕೆ ಚಿಮ್ಮುವ ದೃಶ್ಯ ಮೈ ನಡುಗಿಸುವಂತಿದೆ.
ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ನೂತನ ಸಾರಥಿಯಾಗಿ ರಾಕೇಶ್ ಅಗರ್ವಾಲ್ ನೇಮಕ ಆಗಿದ್ದಾರೆ. 1994ನೇ ಬ್ಯಾಚ್ನ ಹಿಮಾಚಲ್ ಕ್ಯಾಡರ್ನ ಐಪಿಎಸ್ ಅಧಿಕಾರಿಯಾಗಿರುವ ರಾಕೇಶ್ ಅಗರ್ವಾಲ್ ಅಂತಾರಾಷ್ಟ್ರೀಯ ತನಿಖಾ ದಳದ ನೂತನ ಡೈರೆಕ್ಟರ್ ಜನರಲ್ ಆಗಿ ಇನ್ಮುಂದೆ ಕಾರ್ಯನಿರ್ವಹಿಸಲಿದ್ದಾರೆ. ತೆಲಂಗಾಣದಲ್ಲಿ ಅಂತಾರಾಷ್ಟ್ರೀಯ ಕೈಟ್ಸ್ ಮತ್ತು ಸ್ವೀಟ್ಸ್ ಫೆಸ್ಟಿವಲ್ಗೆ ಚಾಲನೆ ಸಿಕ್ಕಿದೆ. ತೆಲಂಗಾಣ ರಾಜಧಾನಿ ಹೈದರಾಬಾದ್ನಲ್ಲಿ ಗಾಳಿಪಟ ಉತ್ಸವ ಕಣ್ಮನ ಸೆಳೀತಾ ಇದೆ. ಸಿಕಂದ್ರಾಬಾದ್ನ ಪರೇಡ್ ಗ್ರೌಂಡ್ಸ್ನಲ್ಲಿ ಉತ್ಸವ ನಡೀತಾ ಇದ್ದು ಭಾರತದ 25 ರಾಜ್ಯಗಳ ಗಾಳಿಪಟ ಸ್ಪರ್ಧಾಳುಗಳು ಭಾಗಿಯಾಗಿದ್ದಾರೆ. ಜೊತೆಗೆ 40 ದೇಶಗಳ ಗಾಳಿಪಟ ಸ್ಪರ್ಧಾಳುಗಳು ಕೂಡ ಉತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ಡಿಸೆಂಬರ್ 29ರಂದು ಗುಜರಾತ್ನ ಪೋರಬಂದರ್ನಿಂದ ಹೊರಟ ಭಾರತದ ಸಾಂಪ್ರದಾಯಿಕ ನೌಕೆ ಕೌಂಡಿನ್ಯ ಯಶಸ್ವಿಯಾಗಿ ಒಮನ್ನ ಮಸ್ಕತ್ ತಲುಪಿದೆ. ಯಾವುದೇ ಎಂಜಿನ್ ಸಹಾಯವಿಲ್ಲದೆ ಗಾಳಿ ಆಧರಿಸಿ ಪಯಣ ಆರಂಭಿಸಿದ್ದ ಕೌಂಡಿನ್ಯ 16 ದಿನಗಳಲ್ಲಿ 1400 ಕಿಲೋಮೀಟರ್ ಕ್ರಮಿಸಿ ಮಸ್ಕತ್ನ ಪೋರ್ಟ್ ಸುಲ್ತಾನ್ ಕಾಬೂಸ್ ಬಂದರು ಸೇರಿದೆ. ಮಸ್ಕತ್ನಲ್ಲಿ ಐಎನ್ಎಸ್ವಿ ಕೌಂಡಿನ್ಯಕ್ಕೆ ಜಲನಮಸ್ಕಾರ ಸಲ್ಲಿಸಲಾಯಿತು. ಗುಜರಾತ್ನ ಪೋರಬಂದರ್ನಿಂದ ಹೊರಟ ಭಾರತದ ಸಾಂಪ್ರದಾಯಿಕ ನೌಕೆ ಕೌಂಡಿನ್ಯ ಯಶಸ್ವಿಯಾಗಿ ಒಮನ್ನ ಮಸ್ಕತ್ ತಲುಪಿದೆ. ಕಮಾಂಡರ್ ವಿಕಾಸ್ ಶೆರಾನ್ ನೇತೃತ್ವದ 16 ಜನರ ತಂಡದ ಪ್ರಯತ್ನ ಸಕ್ಸಸ್ ಆಗಿದೆ. ಈ ಸಾಧನೆಯನ್ನ ಪ್ರಧಾನಿ ಮೋದಿ ಶ್ಲಾಘಿಸಿದ್ದಾರೆ. 5ನೇ ಶತಮಾನದಲ್ಲಿ ಅರಬ್ಬರ ಜೊತೆ ವ್ಯಾಪಾರಕ್ಕಾಗಿ ಈ ನೌಕೆಯ ಬಳಕೆ ಬಗ್ಗೆ ಅಜಂತಾ ಗುಹಾಂತರ ದೇವಾಲಯದ ಚಿತ್ರಗಳಲ್ಲಿ ಕಾಣಬಹುದಾಗಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.